ನಮಸ್ಕಾರ. ನಾನು ನಿಮಗೆ ಇದಕ್ಕಿಂತ ಮುಂಚೆ ಮೊದಲೇ ನಾನು ಎಣ್ಣೆ ಏರ್ ಆಯಿಲ್ ಮಾಡಿ ತೋರಿಸಿದ್ದೆ ನಾನು ನಿಮಗೆ. ಆದರೆ ಇದನ್ನು ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿ ತೋರಿಸೋಣ ಅಂತಂದಿದ್ದೀನಿ. ಯಾಕಂದರೆ ಏರ್ ಫಾಲ್ ಜಾಸ್ತಿ ಆಗೋರು, ಡ್ಯಾಂಡ್ರಫ್ ಆಗೋರು, ಆಮೇಲೆ ಏರ್ ಗ್ರೋತ್ ಕೂಡ ಚೆನ್ನಾಗಾಗುತ್ತೆ. ಅದಕ್ಕೆ ನಾನು ನಿಮಗೆ ಐಟಮ್ಸ್ ಎಲ್ಲ ತೋರಿಸ್ತಿದ್ದೀನಿ. ಮೊದಲು ಇದು ಬೇವಿನ ಸೊಪ್ಪು, ಆಮೇಲೆ ಲವಂಗ, ಆಮೇಲೆ ಫ್ಲಾಕ್ಸ್ ಸೀಡ್ಸ್ ಅಂದರೆ ಅಗಸೆ ಬೀಜ, ಆಮೇಲೆ ಇದು ಮೆಂತ್ಯಕಾಳು. ಇಷ್ಟನ್ನು ಫಸ್ಟ್ ಪೌಡ್ರ್ ಮಾಡ್ಕೊಂಬಿಡೋಣ. ಪೌಡ್ರ್ ಆದಮೇಲೆ ಎಣ್ಣೆಯಲ್ಲಿ ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟ್ ಪೌಡ್ರ್ ಮಾಡ್ಕೊಂಬರ್ತೀನಿ. ಪೌಡ್ರ್ ಸಿಕ್ಕಿದೆ ನಮಗೀಗ. ಇದನ್ನು ನಾವು ಪೌಡ್ರನ್ನ ಬಿಸಿನೀರಲ್ಲಿ ಕೂಡ ಕಾಸ್ಕೊಂಡು ಹಂಗೆ ಅಪ್ಲೈ ಮಾಡ್ಕೋಬೋದು. ಇನ್ನು ಅಂದರೆ ಏರ್ ವಾಶ್ ಮಾಡ್ತೀವಿ ಅನ್ನೋರಾದರೆ, 2 ದಿನಕ್ಕೊಮ್ಮೆ ಏರ್ ವಾಶ್ ಮಾಡ್ತೀವಿ ಅನ್ನೋದಾದರೆ ಎಣ್ಣೆ ಕೂಡ ಮಾಡ್ಕೋಬೋದು. ನಾನು ಈಗ ಎಣ್ಣೆ ಮಾಡ್ತೀನಿ. 2-3 ದಿನಕ್ಕೊಮ್ಮೆ ನಾನು ಇದನ್ನು ಬಿಸಿನೀರಲ್ಲಿ ಕುದಿಸಿ ಹಚ್ಕೊತೀನಿ ಕೂಡ. ಅಂದರೆ 2 ಅವರ್ 3 ಅವರ್ ಬಿಟ್ಟು, ಆಗಿಲ್ಲಪ್ಪ ಅಂದರೆ ಮಿನಿಮಮ್ ಒಂದು ಅರ್ಧ ಗಂಟೆ ಬಿಟ್ಟು ತಲೆ ಸ್ನಾನ ಕೂಡ ಮಾಡ್ಬೋದು. ಇದನ್ನು ಎಣ್ಣೆಯಲ್ಲಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ, ಬನ್ನಿ. ನಾನು ಫೆರೋಶೂಟ್ ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ. ಇದನ್ನ ಮೊದಲು ಪಾತ್ರೆಯಲ್ಲಿ ಹಾಕಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ತೊಗೊಳ್ರಿ. ನನಗೆ ಸದ್ಯ ಎಷ್ಟು ಬೇಕು ಹಚ್ಕೊಳಕ್ಕೆ ಅಂತಂದೇಳಿ ಸ್ವಲ್ಪ ನಾನು ಜಾಸ್ತಿ ಮಾಡ್ಕೊಳಲ್ಲ, ಸ್ವಲ್ಪನೇ ಮಾಡ್ಕೊಳೋದು. ಲೋ ಫ್ಲೇಮ್ನಲ್ಲಿ ಇದನ್ನು ಕಾಸಕ್ಕೆ ಇಡ್ತಿದ್ದೀನಿ. ಎಣ್ಣೆನ ಅಷ್ಟು ಕಾಯಿಲಿ. ಲವಂಗ ಏಕೆ ಈ ಪೌಡ್ರಿಗೆ ಹಾಕಿದ್ದೆ ಅಂತ ಅನ್ನೋದಾದರೆ, ತುದಿ ಕೂದಲು ಸಿರಳಿರ್ತಾವಲ್ಲ, ಆ ಕೂದಲು ಸಿರಳೋದು ನಿಲ್ತವೆ. ಅದಕ್ಕೋಸ್ಕರ ನಾನು ಲವಂಗ ಅಪ್ಲೈ ಮಾಡ್ತೀನಿ. ನೀವು ಬೇಕಿದ್ರೆ ಅಪ್ಲೈ ಮಾಡ್ಕೋಬೋದು, ಇಲ್ಲಾಂದರೆ ಬೇಡ. ಈಗ ಇದು ಎಣ್ಣೆ ಕಾದಿದೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ. ನೋಡಿ ಯಾವ ಥರ ಕುದೀತಾ ಇದೆ ಅದು ಪೌಡ್ರು. ಹೌದಾ, ಚೆನ್ನಾಗಿ ಕುದಿಬೇಕಿದೆ. ಆ್ಯಕ್ಚುಲಿ ಉಬ್ಬುತ್ತಾ ಇದೆ ನೋಡಿ, ಬಬಲ್ಸ್ ಬರ್ತಿದೆ. ಚೆನ್ನಾಗಿ ಕುದಿಬೇಕು, ಕುದ್ದಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಇದು ಆ್ಯಕ್ಚುಲಿ ಗ್ರೀನ್ ಕಲರ್ ಬರುತ್ತೆ. ನಾ ಲಾಸ್ಟಲ್ಲಿ ಎಂಡಲ್ಲಿ ತೋರಿಸ್ತೀನಿ ನಿಮ್ಗೆ ಯಾವ ಕಲರ್ ಬರುತ್ತೆ ಅಂತ. ನಾನು ಆದಷ್ಟು ಲೋ ಫ್ಲೇಮ್ನಲ್ಲೇ ಮಾಡಿ, ಯಾಕಂದರೆ ಎಣ್ಣೆ ಚೆನ್ನಾಗಿ ಕುದಿಯುತ್ತೆ. ಜಾಸ್ತಿ ಏನು ಉರಿ ಇಕ್ಕಬೇಡಿ. ಚೆನ್ನಾಗಿ ಕುದ್ದಷ್ಟು ಅದು ಬಹಳ ಚೆನ್ನಾಗಿ ಬರುತ್ತೆ ಎಣ್ಣೆ. ಇದು ಆಲ್ಮೋಸ್ಟ್ ಆಗಿದೆ ಅನ್ಕೊತೀನಿ. 2-3 ಡೇಸ್ ಇದನ್ನು ಹೀಗೆ ಬಿಡಬೇಕು, ಆಮೇಲೆ ಶೋಧಿಸ್ಕೋಬೇಕು. ಯಾಕಂದರೆ ಅದರಲ್ಲೆಲ್ಲ ಕ್ವಾಂಟಿಟಿ ಎಲ್ಲ ಸೇರಬೇಕಲ್ಲ, ಅದಕ್ಕೆ. ಆಮೇಲೆ ಬೇಕಿದ್ರೆ ನೀವು ಶೋಧಿಸ್ಕೋಬೋದು. ಇದನ್ನು 2 ದಿನ 3 ದಿನ ಈ ಥರ ಅಪ್ಲೈ ಮಾಡಿ ವಾಶ್ ಮಾಡ್ಕೋಬೋದು. ಇಲ್ಲಾಂದರೆ ಡೈಲಿ ಕೂಡ ಅಪ್ಲೈ ಮಾಡ್ಬೋದು. ಭಾಳ ಚೆನ್ನಾಗಿ ಬರುತ್ತೆ. ಏರ್ ಕೂಡ ಚೆನ್ನಾಗಿ ಬರುತ್ತೆ, ಏರ್ ಗ್ರೋತ್ ಆಗುತ್ತೆ, ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ. ಇದನ್ನು ಟ್ರೈ ಮಾಡಿ ನೋಡಿ. ಗ್ರೀನ್ ಕಲರ್ ಬಂದಿದೆ, ಅದು ಕೆಳಗೆಲ್ಲ ಪುಡಿ ಎಲ್ಲ ಹೋಗಿ ಕೆಳಗೆ ಕುತ್ಕೊಂಡಿದೆ, ಗ್ರೀನ್ ಕಲರ್ ಬಂದಿದೆ. ಇದನ್ನು 2 ದಿನ ಅಥವಾ 3 ದಿನ ಈ ಥರ ನೀವು ಇಟ್ಟು ಆಮೇಲೆ ಶೋಧಿಸ್ಕೊಂಡು ನೀವು ಬಾಟ್ಲಿ ಶೇಖರಣೆ ಮಾಡ್ಕೋಬೋದು. ಬಹಳ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು.